ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ, ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್, ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್, ಚಾಣಕ್ಯ ಅನಾಲಿಸಿಸ್ ಹಾಗೂ ಸಪ್ತ ಸ್ವರಗಳ ಬಗ್ಗೆ ಜ್ಞಾನ. ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ? ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ IPO ಡಿಫ್ಯೂಷನ್ ಇನೋವೇಟಿವ್ ಸೂಪರ್ ಕಂಡೀಷನ್ ಸೊಲ್ಯೂಷನ್ ಕಂಪನಿ ಬಗ್ಗೆ ಸ್ವಲ್ಪ ಬ್ರೀಫಾಗಿ ತಿಳ್ಕೊಳ್ಳೋಣ. ಆ ಕಂಪನಿ ಏನು ಮಾಡ್ತಾ ಇತ್ತು, ಅದರದ್ದು ಎಷ್ಟು ಹಿಸ್ಟ್ರಿ ಇದೆ, ಅವ್ರ ಕ್ಲೈಂಟ್ಸ್ ಯಾರ್ಯಾರು, ಮತ್ತು ಅವ್ರದ್ದು ಎಷ್ಟು ರೆವೆನ್ಯೂ ಇದೆ, ಅದಾದಮೇಲೆ IPOದು ಕಂಪ್ಲೀಟ್ ಡೀಟೇಲ್ ಪ್ರೊಸೀಜರ್ಸ್ ಏನೇನು ಅದೆಲ್ಲ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳೋಣ. ಈ ಕಂಪನಿ ಸಾಮಾನ್ಯ ಶುರುವಾಗಿದ್ದು 1982ರಲ್ಲಿ 1982ರಲ್ಲಿ ಶುರು ಆಗಿದೆ. ಹಾಗಾಗಿ ಆಮೇಲೆ ಪಬ್ಲಿಕ್ ಆಗಿದ್ದು 1995ರಲ್ಲಿ. ಇವರು ಆಪ್ರೇಟ್ ಎಲ್ಲೆಲ್ಲಿ ಮಾಡ್ತಾರೆ ಅಂದರೆ ಮೋಸ್ಟ್ಲಿ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಸೆಕ್ಟ್ರಲ್ಲಿ ಮಾಡ್ತಾರೆ. ಅದರಲ್ಲೂ ಕೂಡ ಮ್ಯಾನುಫ್ಯಾಕ್ಚರಿಂಗು, ಅದಾದಮೇಲೆ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ರಿಲೇಟೆಡ್ ಯಾವುದು ವೆಲ್ಡಿಂಗು ಮತ್ತು ವೇರ್ ಪ್ರೊಟೆಕ್ಷನ್ ಇದೆಯಲ್ಲ ಅದರ ರಿಲೇಟೆಡ್ ಪ್ರಾಡಕ್ಟ್ಸಲ್ಲಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಆ್ಯಂಡ್ ಕಂಪ್ಲೀಟ್ ವೆಲ್ಡಿಂಗ್ ಕನ್ಸ್ಯೂಮಬಲ್ಸು, ಅದಾದಮೇಲೆ ವೇರ್ ರೆಸಿಸ್ಟೆನ್ಸ್ ಪ್ಲೇಟ್ಸು, ಹೆವಿ ಇಂಜಿನಿಯರಿಂಗ್ ಎಕ್ವಿಪ್ಮೆಂಟ್ಸು ಅಂಥ ಪ್ರಾಡಕ್ಟ್ಸ್ ಮೇಲೆ ಅವ್ರದ್ದು ಜಾಸ್ತಿ ಫೋಕಸ್ ಇರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಟಾಪ್ ಕ್ವಾಲಿಟಿ ನೋಟಬಲ್ ಲಾರ್ಜ್ ಕ್ಯಾಪ್ ಕಂಪನೀಸ್ಗೆ ಅವರು ಕ್ಲೈಂಟ್ಸ್ ಆಗಿದ್ದಾರೆ. ನಾನು ಒನ್ ಬೈ ಒನ್ ನಾನು ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಹತ್ತಿರ 10,323 ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದಾರೆ. 48 ಕಂಟ್ರೀಸಲ್ಲಿ ಸರ್ವ್ ಮಾಡಿದ್ದಾರೆ. ಸುಮಾರು 11 ಅವಾರ್ಡ್ಗಳು ಕೂಡ ಬಂದಿದೆ. ಆ್ಯಂಡ್ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಕೂಡ ಸುಮಾರು ಒಂದು 84 ಇದೆ. ಈ ಪ್ರಾಡಕ್ಟ್ಸ್ನ ಅವರು ಮ್ಯಾನುಫ್ಯಾಕ್ಚರ್ ಮಾಡೋದು ಒಂದು ವೆಲ್ಡಿಂಗ್ ಕನ್ಸ್ಯೂಮಬಲ್ಸು, ವೇರ್ ಪ್ಲೇಟ್ಸ್ ಆ್ಯಂಡ್ ವೇರ್ ಕಾಂಪೊನೆಂಟ್ಸು, ಹೆವಿ ಇಂಜಿನಿಯರಿಂಗ್ ಎಕ್ವಿಪ್ಮೆಂಟ್ಸು ಆ್ಯಂಡ್ ರೀಕಂಡೀಷನಿಂಗ್ ಸರ್ವಿಸಸ್ ಕೂಡ ಅವರು ಪ್ರೊವೈಡ್ ಮಾಡ್ತಾರೆ. ಅದಲ್ಲದೆ ಡಿಫಿಕಾರ್ ಥರ್ಮಲ್ ಸ್ಪ್ರೇ ಪೌಡರ್, ವೆಲ್ಡಿಂಗ್ ಆ್ಯಂಡ್ ಕಟ್ಟಿಂಗ್ ಎಕ್ವಿಪ್ಮೆಂಟ್ಸ್ ಮತ್ತು ಹೆರ್ನಾನ್ ಅನ್ನುವಂಥ ಸಣ್ಣ ಪುಟ್ಟ ಪ್ರಾಡಕ್ಟ್ಸ್ಗಳು ಕೂಡ ಅವರಲ್ಲಿ ಸಪ್ಲೈ ಮಾಡ್ತಾರೆ. ದೀಸ್ ಆರ್ ದಿ ಹ್ಯಾಪಿ ಕ್ಲೈಂಟ್ಸ್. ACCಯಿಂದ ಹಿಡಿದು ಸುಮಾರು ಟಾಟಾ ಸ್ಟೀಲ್ ತನಕ ಒಂದು 20 ಹೈಯೆಸ್ಟ್ ಲಾರ್ಜ್ ಕ್ಯಾಪ್ ಕಂಪನೀಸ್ಗೆ ಅವರು ಮೇಜರಾಗಿ ಸರ್ವ್ ಮಾಡ್ತಾ ಇದ್ದಾರೆ. ಮೋಸ್ಟ್ ಆಫ್ ದೆಮ್ ಆರ್ ರಿಯಲ್ ಎಸ್ಟೇಟು, ಸ್ಟೀಲ್ ಸೆಕ್ಟರು, ಅದಾದಮೇಲೆ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡೆವಲಪ್ಮೆಂಟ್ ಇರುತ್ತಲ್ಲ ಅಂಥ ಸೆಕ್ಟರ್ಸ್ಗೆ ಇವರು ಮೇಜರ್ ಕ್ಲೈಂಟ್ ಆಗಿದ್ದಾರೆ. ಇನ್ನೂ ಸಿಂಪಲಾಗಿ ಹೇಳೋದಾದರೆ ಇವ್ರದ್ದು ಹತ್ತತ್ರ ಒಂದು 4 ಯೂನಿಟ್ ಇದೆ. ಆ 4 ಯೂನಿಟು ಆಮೇಲೆ 130 ಜನ ಕ್ವಾಲಿಫೈಡ್ ಇಂಜಿನಿಯರ್ಸ್ ಕೂಡ ಇದರಲ್ಲಿದ್ದಾರೆ. ಆಮೇಲೆ ಇಂಡಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಇವಾಗ ಸಿಕ್ಕಾಪಟ್ಟೆ ಗ್ರೋತ್ ಇದೆ. ಅದೇ ಥರನೇ ಹೀಗೆ ಬೆಳೀತಾ ಹೋಗ್ತು ಅಂದರೆ ಈ ಪರ್ಟಿಕ್ಯುಲರ್ ವೆಲ್ಡಿಂಗ್ ಸೆಕ್ಟ್ರಲ್ಲಿ 8ರಿಂದ 10% CAGR ಇದೆ ಅಂತ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ. ಸೊ ಈಗ ನೋಡಿ, ಮೇಜರ್ ಆಬ್ಜೆಕ್ಟಿವ್ ಏನಕ್ಕೋಸ್ಕರ ಅವರು IPOಗೆ ಬಂದರು. ಈಗ ಕಂಪನಿ ಏನು ಮಾಡಿದೆ ಅಂದರೆ ಒಂದು ಎಕ್ಸ್ಪ್ಯಾನ್ಷನ್, ಎಲ್ಲಿ ಎಕ್ಸಿಸ್ಟಿಂಗ್ ಫೆಸಿಲಿಟಿ ಕಾಸ್ರಾದಲ್ಲಿ ಒಂದು ಎಕ್ಸ್ಪ್ಯಾನ್ಷನ್ ಯೂನಿಟ್ ಇದೆ, ಅದು ಎಸ್ಪೆಷಲಿ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಎಕ್ಸ್ಪ್ಯಾನ್ಷನ್ಗೋಸ್ಕರ ಒಂದು ಫಂಡಿಂಗ್ ಕೇಳ್ತಾ ಇದ್ದಾರೆ. ಸೆಕೆಂಡ್ ಒಂದು ಹೊಸ ಫೆಸಿಲಿಟಿ ಎಲ್ಲಿ ನಾಗ್ಪುರಲ್ಲಿ, ಅಲ್ಲಿ ಒಂದು ಹೊಸ ಫೆಸಿಲಿಟಿ ಸೆಟಪ್ ಮಾಡೋದಕ್ಕೋಸ್ಕರ ಒಂದು ಫಂಡಿಂಗ್ ಕೇಳ್ತಾ ಇದ್ದಾರೆ. ಆಮೇಲೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಗೋಸ್ಕರ ಕೂಡ ಕಂಪನಿ ಫರ್ದರ್ ರಿಕ್ವೈರ್ಮೆಂಟ್ ಮಾಡ್ತಾ ಇದೆ. ಇದಲ್ಲದೆ ಜನರಲ್ ಕಾರ್ಪೊರೇಟ್ ಪರ್ಪಸ್ಸಿಗೆ ಕೂಡ ಇವ್ರದ್ದು ಪರ್ಟಿಕ್ಯುಲರ್ ಫಂಡ್ಸು ಸರ್ವ್ ಆಗುತ್ತೆ. ಸೊ ಫೈನಲಿ ಅವ್ರು ಏನು ದುಡ್ಡನ್ನು ಇಸ್ಕೋತಾ ಇದ್ದಾರೆ ಅದು ಕಂಪ್ಲೀಟ್ಲಿ ಕಂಪನಿಗೆ ಡೈರೆಕ್ಟಾಗಿ ಹೋಗುತ್ತೆ. ಆ್ಯಂಡ್ ಓನರು ಆ ಫಂಡ್ಸ್ನ ಇಂತಿಂಥ ಜಾಗದಲ್ಲಿ ಡೈವರ್ಸಿಫೈ ಮಾಡ್ತಾರೆ. ನೆಕ್ಸ್ಟು ಅವರ ರೆವೆನ್ಯೂನ ಚೆಕ್ ಮಾಡ್ತಾ ಹೋಗೋಣ. ಕಳೆದ 3 ವರ್ಷದಲ್ಲಿ 2022 ಇಂದ ನೋಡ್ತಾ ಬಂದರೆ ನಂಬರ್ಸು ಒಂದೊಂದ್ರದ್ದು ಜಾಸ್ತಿ ಆಗ್ತಾನೆ ಇದೆ. ಆಸೆಟ್ಸ್ ಬಂದ್ಬಿಟ್ಟು ಶುರು ಮಾಡಿದಾಗ 2022 ಅಲ್ಲಿ ಸುಮಾರು 189 ಕೋಟಿ ಇತ್ತು, ಇವಾಗ ಆಲ್ಮೋಸ್ಟ್ 275 crores ಆಗಿದೆ. ಅದೇ ಥರನೇ ರೆವೆನ್ಯೂ ಶುರು ಮಾಡಿದಾಗ 208 ಕೋಟಿ ಇದ್ದಿದ್ದು ಇವಾಗ 285 ಕೋಟಿ ಆಗಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಫಸ್ಟ್ 17 ಇದ್ದಿದ್ದು ಆಲ್ಮೋಸ್ಟ್ ಈಗ 30.08 ತನಕ ಬಂದಿದೆ. ಆ್ಯಂಡ್ ಓವರಾಲ್ ನೆಟ್ವರ್ತ್ ಅಂತ ತೊಗೊಂಡಾಗ ಇನ್ನು 2022ರಲ್ಲಿ 120 ಕೋಟಿ ಇದ್ದಿದ್ದು ಇವಾಗ 190 ಕೋಟಿಗೆ ಬಂದಿದೆ. ಸೊ ಸರ್ಪ್ಲಸ್ ಅವ್ರ ಹತ್ರ ಆಲ್ರೆಡಿ 163 ಕೋಟಿ ಇದೆ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಸೊ ಇನ್ನೊಂದು ಅಬ್ಸರ್ವ್ ಮಾಡ್ತಾ ಬನ್ನಿ, ಬಾರೋಯಿಂಗ್ಸ್ ಕಮ್ಮಿ ಆಗಿದೆ. ಅಂದರೆ 2023ರಲ್ಲಿ 48 ಕೋಟಿ ಬಾರೋ ಮಾಡ್ಕೊಂಡಿದ್ರು, ಇವಾಗ ಅದು ಕಮ್ಮಿಯಾಗಿ 34 ಕೋಟಿಗೆ ಬಂದು ನಿಂತ್ಕೊಂಡಿದೆ. ಸೊ ಓವರಾಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅಂತ ತೊಗೊಂಡಾಗ ಕಂಪನಿ ಈಸ್ ಪ್ರಾಫಿಟಬಲ್ ಅಂತ ಹೇಳ್ಬೋದು. ಆಮೇಲೆ ಅವ್ರದ್ದು ಫಿನಾನ್ಷಿಯಲ್ ರೇಷಿಯೋಸ್ ಚೆಕ್ ಮಾಡಿದ್ರೆ, ನಮ್ಮದು ಬೇಸಿಕ್ ಫಿನಾನ್ಷಿಯಲ್ ರೇಷಿಯೋಸ್ ಹೇಳ್ತೀವಿ, ರಿಟರ್ನ್ ಆನ್ ಈಕ್ವಿಟಿ ಮೋರ್ ದೆನ್ 15% ಇದ್ದರೆ ಒಳ್ಳೆಯದು ಅಂತ. ಇದು 18.52 ಇದೆ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೂಡ 15%ಗಿಂತ ಜಾಸ್ತಿ ಇದ್ದರೆ ಚೆನ್ನಾಗಿದೆ ಅಂತ ಹೇಳ್ತೀವಿ. ಆ ಪ್ಯಾರಾಮೀಟರ್ ಕೂಡ ಮ್ಯಾಚ್ ಆಗ್ತಾ ಇದೆ. ಡೆಟ್ ಟು ಈಕ್ವಿಟಿ ರೇಷಿಯೋ ನಮಗೆ ಲೆಸ್ ದೆನ್ 0.5 ಇರಬೇಕು, ಅದು ಕೂಡ 0.18 ಇದೆ. ರಿಟರ್ನ್ ಆನ್ ನೆಟ್ ವರ್ತ್ ಮೋರ್ ದೆನ್ 15% ಇರಬೇಕು, ಅದು ಕೂಡ ಇದೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಆಲ್ರೆಡಿ 2 times ಇದೆ.
ಪ್ರೈಸ್ ಟು ಬುಕ್ಕಲ್ಲಿ ಆಲ್ರೆಡಿ 2.47 ಟೈಮ್ಸ್ ಇದೆ. ಏನಕ್ಕೋಸ್ಕರ ಅಂದರೆ ಗ್ರೇ ಮಾರ್ಕೆಟಲ್ಲಿ ಆಲ್ರೆಡಿ ಲಿಸ್ಟಿಂಗ್ ಗೇನ್ ಕಾಣಿಸ್ಕೊಳ್ಳೋ ಸಾಧ್ಯತೆಗಳಿದೆ. ಅದಲ್ಲದೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನು ಆಲ್ಮೋಸ್ಟ್ 10.79% ಇದೆ. ಸೊ ಆ್ಯಂಡ್ ಇನ್ನೊಂದು ಕೀ ಪಾಯಿಂಟ್ ನೀವು ಅಬ್ಸರ್ವ್ ಮಾಡಬೇಕು, ಪ್ರೀ IPO ಅವ್ರದ್ದು ಅರ್ನಿಂಗ್ಸ್ ಪರ್ ಶೇರ್ 10.99 ಇತ್ತು, ಪೋಸ್ಟ್ ಅರ್ನಿಂಗು 8.23 ಇದೆ. ಮತ್ತು PE ರೇಷಿಯೋ ನೋಡಿ 15ರಿಂದ ಈಗ ಆಲ್ರೆಡಿ 20 ಕೊಟ್ಟೋಗಿದೆ. ಸೊ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಲಿಫ್ಟಿಂಗ್ ಗೇನ್ ಆಗುವಂಥ ಸಾಧ್ಯತೆಗಳು ತುಂಬ ಇದೆ ಅಂತ ಹೇಳ್ಬೋದು. ನೆಕ್ಸ್ಟು ನಾವು ನೋಡೋದು IPO ಡೀಟೇಲ್ಸ್. IPO ಆಲ್ರೆಡಿ ಶುರು ಆಗಿದೆ ಸೆಪ್ಟೆಂಬರ್ 26ನೇ ತಾರೀಕು 2024ರಿಂದ ಸೆಪ್ಟೆಂಬರ್ 30. ಅದಾದಮೇಲೆ ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು 159ರಿಂದ 168 ಪರ್ ಶೇರ್ ಇದೆ. ಆಮೇಲೆ ಒಂದು ಲಾಟ್ ನಾವು ಪರ್ಚೇಸ್ ಮಾಡಬೇಕು ಅಂದರೆ 88 ಶೇರ್ಸ್ ಬರುತ್ತೆ. ಅದು ಆ್ಯಕ್ಚುಲಿ ನಮ್ಮದೆಲ್ಲ ಲೋಯರ್ ಪ್ರೈಸ್ ಬ್ಯಾಂಡ್ ಬಂದಿದೆ. ಅದಲ್ಲದೆ ಫ್ರೆಶ್ IPO ಅವ್ರು ಇಶ್ಯೂ ಮಾಡ್ತಾ ಇರೋದೆಷ್ಟು 9,04,05,000 ಶೇರ್ಸ್ನ ಅವರು ಡಿಪ್ಲಾಯ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ 158 ಕೋಟಿ ವರ್ತ್ ಶೇರ್ಸ್ನ ಅವರು ಡಿಪ್ಲಾಯ್ ಮಾಡ್ತಾ ಇರೋದು. ಅದಾದಮೇಲೆ ನಾವು IPO ಟೈಮ್ ಲೈನ್ ತೊಗೊಂಡ್ರೆ ಸೆಪ್ಟೆಂಬರ್ 26ನೇ ತಾರೀಕು ಶುರುವಾಗಿ 30ನೇ ತಾರೀಕು ಮುಗ್ದೋಗುತ್ತೆ. ಬೇಸಿಕ್ ಅಲಾಟ್ಮೆಂಟ್ಸ್ ಆಲ್ರೆಡಿ ಅಕ್ಟೋಬರ್ 1 ಶುರು ಆಗುತ್ತೆ. ಮತ್ತು ರೀಫಂಡಿಂಗ್ ಅಕ್ಟೋಬರ್ 3 ಇರುತ್ತೆ. ಆ್ಯಂಡ್ ಕ್ರೆಡಿಟ್ ಆಫ್ ಶೇರ್ಸ್ ಟು ಡಿಮ್ಯಾಟ್ ಅಕೌಂಟ್ ಅಕ್ಟೋಬರ್ 3ನೇ ತಾರೀಕು ಆಗೋಗುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಲಿಸ್ಟೆಡ್ ಆನ್ ಫ್ರೈಡೇ ಅಕ್ಟೋಬರ್ 4, 2024. ಆ್ಯಂಡ್ ಕಟ್ ಆಫ್ ಬಂದ್ಬಿಟ್ಟು ಆಲ್ಮೋಸ್ಟ್ 5 PM ಆನ್ ಸೆಪ್ಟೆಂಬರ್ 30, 2024 ಕಟ್ ಆಫ್ ಆಗಿಬಿಡುತ್ತೆ. ಸೊ ಈಗ ಓವರಾಲು ನಾವು ಇದ್ರದ್ದು ಫೈನಲ್ ಇಂಪ್ಲಿಕೇಶನ್ ಅಂತ ಕೇಳಿದ್ರೆ ಇಟ್ ಈಸ್ ಜಸ್ಟ್ ಮೈ ಓನ್ ಒಪಿನಿಯನ್. ಇದು ನಾನು ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗಲಿ ಅಥವಾ ನೀವು ಪರ್ಚೇಸ್ ಮಾಡಿರಿ ಅನ್ನೋದಕ್ಕೆ ಏನೂ ಹೇಳ್ತಾ ಇಲ್ಲ. ಓವರಾಲ್ ಒಂದು ಇಂಪ್ಲಿಕೇಶನ್ ಅಂತ ತೊಗೊಂಡಾಗ ಗ್ರೇ ಮಾರ್ಕೆಟಲ್ಲಿ ಕೂಡ ಪ್ರೀಮಿಯಮ್ ಇದು ತುಂಬ ಚೆನ್ನಾಗಿದೆ. ಕಂಪನಿ ಫೈನಾನ್ಸಸ್ ಲಾಸ್ಟ್ 3 ಇಯರ್ಸ್ ಚೆಕ್ ಮಾಡಿದಾಗ ಪ್ರತಿಯೊಂದು ಕೂಡ ಕಾನ್ಸ್ಟೆಂಟ್ಲಿ ಇಂಪ್ರೂವ್ ಆಗ್ತಾ ಇದೆ. ಆ್ಯಂಡ್ IPOಲಿ ಕೂಡ ಒಳ್ಳೆ ಡಿಮ್ಯಾಂಡ್ ಇದೆ. ಸೊ ಲಿಸ್ಟಿಂಗ್ ಗೇನ್ ಆಗೋ ಸಾಧ್ಯತೆಗಳು ತುಂಬಾ ಇದೆ ಅಂತ ಹೇಳ್ಬೋದು. ಫೈನಲಿ ನೀವು ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ನ ಕೂಡ ಕನ್ಸಲ್ಟ್ ಮಾಡ್ಕೊಂಬಿಟ್ಟು ಈ ಪರ್ಟಿಕ್ಯುಲರ್ ಸ್ಟಾಕಿಗೆ ಪರ್ಚೇಸ್ ಮಾಡ್ಬೋದಾ ಮಾಡಬಾರ್ದಾ ಅಂತ ಡಿಸಿಷನ್ ತೊಗೊಳ್ಳಿ. ಇದಾಯಿತು ಈ ಡಿಫ್ಯೂಷನ್ ಇಂಜಿನಿಯರಿಂಗ್ ಕಂಪನಿಯ IPO ರಿವ್ಯೂ. ಇದೇ ಥರನೇ ಇನ್ನು ಮುಂದೆ ಇನ್ನೂ ಸುಮಾರು ಕಂಪನಿಗಳದ್ದು IPO ರಿವ್ಯೂ 1 by 1 ನಾವು ಹೇಳ್ತಾ ಹೋಗ್ತೀವಿ. ಸದ್ಯಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ಟ್ರೇಡಿಂಗ್. ಗುಡ್ ಬೈ. ಟೇಕ್ ಕೇರ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.